ಮೊದಲಿಗೆ ಈ ಸ್ಕ್ಯಾನರ್ನ ಸ್ಕ್ರೀನ್‌ಶಾಟ್ ತಗೊಳ್ಳಿ. ಅದಾದ ನಂತರ ಪ್ಲೇಸ್ಟೋರ್‌ಗೆ ಹೋಗಿ QR ಕೋಡ್ ಸ್ಕ್ಯಾನರ್ ಅಂತ ಸರ್ಚ್ ಮಾಡಿ. ಇನ್‌ಸ್ಟಾಲ್ ಮಾಡ್ಕೊಳ್ಳಿ. ಮಾಡಿದ ನಂತರ ಓಪನ್ ಮಾಡಿ. ಮೇಲೆ ಇರೋ ಇಮೇಜ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟಿಂಗ್‌ನಲ್ಲಿ ಸ್ಕ್ರೀನ್‌ಶಾಟ್ ಹೇಳಿದ್ದೆ ಅಲ್ವಾ, ಆ ಫೋಟೋನ ಕ್ಲಿಕ್ ಮಾಡಿ. ಲಿಂಕ್ ಅಥವಾ ಓಪನ್ ಬಟನ್ ಕ್ಲಿಕ್ ಮಾಡಿದರೆ ಕ್ರೋಮ್ ಮತ್ತು ಅಲರ್ಟ್ ಮೋಷನ್ ಆ್ಯಪ್ ಶೋ ಆಗುತ್ತೆ. ಆಗ ಅಲರ್ಟ್ ಮೋಷನ್ ಕ್ಲಿಕ್ ಮಾಡಿ. ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಪ್ರಿಸೆಟ್‌ನ ಇಂಪೋರ್ಟ್ ಮಾಡಿ. ಮಾಡಿದ ನಂತರ ಕಂಟಿನ್ಯೂ ಟು ಟೈಮ್‌ಲೈನ್ ಕ್ಲಿಕ್ ಮಾಡಿ. ಹಾಗೆ ನೆಕ್ಸ್ಟ್ ಬಟನ್ ಒತ್ತಿ. ಈಗ ಕೆಳಗೆ ಹೋಗಿ ರೈಟ್ ಸೈಡಿಗೆ ಮೂವ್ ಮಾಡಿದರೆ ಆಗ ಇಮೇಜ್ ಬರುತ್ತೆ. ಆ ಇಮೇಜಲ್ಲಿ ನಿಮ್ಮ ಫೋಟೋಸ್‌ನ ಹಾಕ್ಬೇಕಂತಂದರೆ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಆಗ ಕಲರ್ ಮತ್ತು ಫಿಲ್ ಅಂತ ಬರುತ್ತೆ. ಕ್ಲಿಕ್ ಮಾಡಿ. ಯಾವ ಫೋಟೋನ ನಿಮ್ಮದು ಹಾಕ್ಬೇಕು ಅಂದ್ಕೊಂಡಿದ್ದೀರೋ ಆ ಫೋಟೋನ ಸೆಲೆಕ್ಟ್ ಮಾಡಿ. ಮೇಲೆ ಇರೋ ಪ್ಲಸ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ಅದು ಅಡ್ಜಸ್ಟ್ ಆಗುತ್ತೆ. ಮತ್ತೆ ರೈಟ್ ಸೈಡಿಗೆ ಮೂವ್ ಮಾಡಿದರೆ ಬೇರೆ ಬೇರೆ ಇಮೇಜಸ್ ಇರುತ್ತೆ. ಅಲ್ಲಿ ಕೂಡ ಇದೇ ರೀತಿ ಸ್ಟೆಪ್ಸ್‌ನ ಫಾಲೋ ಮಾಡಿ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಈಗ ಫಂಡ್ಸ್‌ನ ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗೂಗಲ್‌ಗೆ ಹೋಗಿ ಡಾ ಫಂಟ್ ಅಂತ ಸರ್ಚ್ ಮಾಡಿ. ಆಗ ವೆಬ್ಸೈಟ್ ಬರುತ್ತೆ. ಅಲ್ಲಿ ಎಲ್ಲ ಥರ ಕ್ಯಾಟಗರಿ ಇರುತ್ತೆ. ಸಿಗ್ನೇಚರ್ ಟೈಪ್ ಫಂಟು, ಮತ್ತು ಎಮೋಜಿ ಟೈಪ್ ಫಂಟು ಇರುತ್ತೆ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಡೌನ್ಲೋಡ್ ಮಾಡಿ ಆಮೇಲೆ ಎಕ್ಸಿಟ್ ಆಗಿ. ಈಗ ಫೈಲ್ ಮ್ಯಾನೇಜರ್‌ನ ಓಪನ್ ಮಾಡಿ. ಫೈಲ್ ಮ್ಯಾನೇಜರ್‌ನಲ್ಲಿ ಡೌನ್ಲೋಡ್ ಫೋಲ್ಡರ್‌ನ ಕ್ಲಿಕ್ ಮಾಡಿ. ಆಗ ನೀವು ಡೌನ್ಲೋಡ್ ಮಾಡಿರೋ ಫಂಡ್ಸ್ ಇರುತ್ತೆ. ಆ ಫಂಡ್ಸ್‌ನ ಪ್ರೆಸ್ ಮಾಡಿದರೆ ಎಕ್ಸ್ಟ್ರಾಕ್ಟ್ ಫೈಲ್ ಅಂತ ಬರುತ್ತೆ. ಫಂಡ್ಸ್‌ನ ಎಕ್ಸ್ಟ್ರಾಕ್ಟ್ ಮಾಡಿ. ಎಕ್ಸ್ಟ್ರಾಕ್ಟ್ ಆದಮೇಲೆ ಅಲರ್ಟ್ ಮೋಷನ್ ಆ್ಯಪ್‌ನ ಓಪನ್ ಮಾಡಿ. ಎಡಿಟ್ ಮಾಡ್ತಿರುವ ವಿಡಿಯೋನ ಕ್ಲಿಕ್ ಮಾಡಿ. ಕೆಳಗೆ ಬಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಎಡಿಟ್ ಟೆಕ್ಸ್ಟ್ ಅಂತ ಬರುತ್ತೆ. ಮೇಲ್ಗಡೆ ಬೇರೆ ಫಾಂಟ್ ಇರುತ್ತೆ. ಕೆಳಗೆ ವ್ಯೂ ಆಲ್ ಫಾಂಟ್ಸ್ ಅಂತ ಬರುತ್ತೆ. ಈಗ ಮೇಲೆ ಮೆನು ಆಪ್ಷನ್ ಇದೆ. ಅದನ್ನ ಇಂಪೋರ್ಟೆಡ್ ಅನ್ನೋ ಆಪ್ಷನ್ ಮಾತ್ರ ರೈಟ್ ಕೊಡಿ. ಕೆಳಗೆ ಇಂಪೋರ್ಟ್ ಫಾಂಟ್ಸ್ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿ. ಮತ್ತೆ ಮೆನು ಆಪ್ಷನ್ ಒತ್ತಿ ಅಲ್ಲಿ ಡೌನ್ಲೋಡ್ ಆಪ್ಷನ್ ಪ್ರೆಸ್ ಮಾಡಿ. ಆಗ ಡೌನ್ಲೋಡ್ ಮಾಡಿರೋ ಫಾಂಟ್ಸ್ ಇರುತ್ತೆ. ಅದನ್ನ ಪ್ರೆಸ್ ಮಾಡಿದ್ರೆ ಸಾಕು, ಫಾಂಟ್ ಅನ್ನೋದು ಆ್ಯಡ್ ಆಗುತ್ತೆ. ಐ ಹೋಪ್ಸ್ ವಿಡಿಯೋ ಅರ್ಥ ಆಗಿದೆ ಅನ್ಕೊಂತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.